ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಇಂದು ತಮ್ಮ ಮುಂದೆ ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಭಾರತದ ಸಂವಿಧಾನ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂವಿಧಾನ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘ 166 ಸಭೆಗಳನ್ನು ನಡೆಸುವ ಮೂಲಕ 1949 ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಮುಂದುವರೆದಂತೆ 1950 ಜನವರಿ 26ರಂದು ಭಾರತದಲ್ಲಿ ಸಂವಿಧಾನ ಜಾರಿಯಾಯಿತು. ಭಾರತದ ಸಂವಿಧಾನ ಸ್ವಾತಂತ್ರ್ಯ, ಸಮಾನತೆ, ಸಹಿಷ್ಣುತೆ, ಭ್ರಾತೃತ್ವ ಅನೇಕ ಅಂಶಗಳ ಆಧಾರದ ಮೇಲೆ ಪ್ರತಿಯೊಬ್ಬ ಪ್ರಜೆಗೆ ತನ್ನದೇ ಆದ ಮೂಲಭೂತ ಹಕ್ಕುಗಳನ್ನು ಒದಗಿಸಿದೆ. ಪ್ರತಿಯೊಬ್ಬ ಪ್ರಜೆ ತಾನು ಸ್ವತಂತ್ರವಾಗಿ ನಿರ್ಭಯವಾಗಿ ಬದುಕಲು ಹಾಗೂ ತನ್ನ ವ್ಯಕ್ತಿತ್ವವನ್ನು ವಿಕಸನ ಪಡಿಸಿಕೊಳ್ಳಲು ಮೂಲಭೂತ ಹಕ್ಕುಗಳು ಬಹಳಷ್ಟು ಅವಶ್ಯಕವಾಗಿವೆ. ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಪರಿಚ್ಛೇದ 12ರಿಂದ 35ರವರೆಗೆ ಭಾರತದ ರಾಜ್ಯ ಕ್ಷೇತ್ರದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಅನುಭವಿಸುವಂಥ ಸರ್ವ ಸ್ವಾತಂತ್ರ್ಯವಿದೆ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಕ್ಕು, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಹಾಗೂ ಶೋಷಣೆಯ ವಿರುದ್ಧದ ಹಕ್ಕು. ಈ ರೀತಿಯಾಗಿ ಭಾರತದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳು ಇವೆ. ಮೂಲಭೂತ ಹಕ್ಕುಗಳು ಎಷ್ಟು ಮುಖ್ಯವೋ ಅದೇ ರೀತಿ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬ ಪ್ರಜೆಯು ಅಂದರೆ ಭಾರತದ ನಾಗರಿಕರು ಪ್ರಜೆಗಳು ಆ ಮೂಲಭೂತ ಕರ್ತವ್ಯಗಳ ನಿರ್ವಹಣೆಯೂ ಸಹಿತ ಅಷ್ಟೇ ಜವಾಬ್ದಾರಿಯುತವಾಗಿರುತ್ತದೆ. ಈ ಕರ್ತವ್ಯ ಹಾಗೂ ಹಕ್ಕುಗಳು ಒಂದೇ ನಾಣ್ಯದ 2 ಮುಖಗಳಾಗಿರುತ್ತವೆ. ಆದ್ದರಿಂದ ಸಂವಿಧಾನದ 4ನೇ ಭಾಗದಲ್ಲಿ ಶೆಡ್ಯೂಲ್ 51A ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರಸ್ತುತಪಡಿಸಲಾಗಿದೆ. ಈ ಮೂಲಭೂತ ಕರ್ತವ್ಯಗಳಲ್ಲಿ ಮೊದಲನೇದಾಗಿ ಸಂವಿಧಾನಕ್ಕೆ ಬದ್ಧವಾಗಿರುವುದು ಹಾಗೂ ಅದರ ಆದರ್ಶಗಳನ್ನು ಮತ್ತು ಸಂಸ್ಥೆಗಳನ್ನು, ರಾಷ್ಟ್ರಧ್ವಜವನ್ನು ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಟು ಅಬೈಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್, ದ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ದ ನ್ಯಾಷನಲ್ ಆ್ಯಂಥಮ್. ಎರಡನೇದಾಗಿ ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು. ಟು ಚೆರಿಶ್ ಆ್ಯಂಡ್ ಫಾಲೋ ದ ನೋಬೆಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್. ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಆದರ್ಶಗಳನ್ನು ಗೌರವಿಸುವುದು ಹಾಗೂ ಅಂಥ ಆದರ್ಶಗಳನ್ನು ನಾವು ಅನುಸರಿಸಬೇಕಾದದ್ದು ಸಹ ಅತ್ಯಂತ ಮಹತ್ವದ ಮೂಲಭೂತ ಕರ್ತವ್ಯವಾಗಿರುತ್ತದೆ. ಮೂರನೇದಾಗಿ ಭಾರತದ ಸಾರ್ವಭೌಮತ್ವವನ್ನು, ಐಕ್ಯತೆಯನ್ನು ಹಾಗೂ ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಹಾಗೂ ಸಂರಕ್ಷಿಸುವುದು. ಟು ಅಪ್ಹೋಲ್ಡ್ ಆ್ಯಂಡ್ ಪ್ರೊಟೆಕ್ಟ್ ದ ಸಾವರಿನಿಟಿ, ಯೂನಿಟಿ ಆ್ಯಂಡ್ ದ ಇಂಟಗ್ರಿಟಿ ಆಫ್ ದ ನೇಷನ್. ನಾಲ್ಕನೇದಾಗಿ ದೇಶವನ್ನು ಸಂರಕ್ಷಿಸುವುದು ಮತ್ತು ಕರೆ ಬಂದಾಗ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವುದು. ಟು ಡಿಫೆಂಡ್ ದ ಕಂಟ್ರಿ ಆ್ಯಂಡ್ ರೆಂಡರ್ ದ ನ್ಯಾಷನಲ್ ಸರ್ವೀಸ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ. ಇದು ಭಾಳಷ್ಟು ಮುಖ್ಯವಾದದ್ದು. ಯಾಕಂತಂದರೆ ಆ ರಾಷ್ಟ್ರದ ರಾಜ್ಯ ಕ್ಷೇತ್ರದಲ್ಲಿ ಜನಿಸಿರುವಂಥ ಯಾರೇ ಪ್ರಜೆಗಳಾಗಲಿ ನಾಗರಿಕರಾಗಲಿ ರಾಷ್ಟ್ರದ ರಕ್ಷಣೆಗಾಗಿ ಕರೆ ಬಂದಾಗ ರಾಷ್ಟ್ರದ ರಕ್ಷಣೆಗೆ ಧಾವಿಸಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯರ, ನಮ್ಮೆಲ್ಲರ ಆದ್ಯ ಕರ್ತವ್ಯ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದ ಮೂಲಭೂತ ಕರ್ತವ್ಯವಾಗಿರುತ್ತದೆ. ಐದನೆಯದಾಗಿ ಧಾರ್ಮಿಕ, ಭಾಷಾ
ಪ್ರಾದೇಶಿಕ ಜಾತಿ ಪಂಗಡಗಳ ಭೇದ ಭಾವಗಳಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಟು ಪ್ರಮೋಟ್ ಹಾರ್ಮನಿ and the spirit of common brotherhood amongst all the people of India, transcending religious, linguistic, and regional or sectional diversities, to renounce practices derogatory to the dignity of women. ನಮ್ಮ ಸಮ್ಮಿಶ್ರ ಆರನೇದಾಗಿ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು. ಭಾರತ ದೇಶ ಅಂತಂದರೆ ಸಾಂಸ್ಕೃತಿಕವಾಗಿ ಭಾಳಷ್ಟು ಶ್ರೀಮಂತವಾದ ದೇಶ. ನಮ್ಮ ರಾಷ್ಟ್ರೀಯ ಮೌಲ್ಯಗಳನ್ನು ಬೇರೆ ದೇಶಗಳು ಸಹಿತ ಅಳವಡಿಸಿಕೊಂಡದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಐತಿಹಾಸಿಕವಾಗಿ. ಆ ನಿಟ್ಟಿನಲ್ಲಿ ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಪರಂಪರೆಯನ್ನು ನಾವು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ಆ ಸಮ್ಮಿಶ್ರ ಸಂಸ್ಕೃತಿಯ ಕುರುಹುಗಳನ್ನು ನಾವೆಲ್ಲರೂ ಕಾಪಾಡುವುದು ಸಹಿತ ಭಾರತದ ಪ್ರಜೆಗಳಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ. ಟು ವ್ಯಾಲ್ಯೂ ಆ್ಯಂಡ್ ಪ್ರೆಸರ್ವ್ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್. ಏಳನೇದಾಗಿ ಅರಣ್ಯಗಳು, ಸರೋವರಗಳು, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಹಾಗೂ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರಿಸುವುದು. ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ including forests, lakes, rivers, and wildlife, and to have compassion for living creatures. ಎಂಟನೇದಾಗಿ ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆಯ ಜಿಜ್ಞಾಸೆ ಮತ್ತು ಸುಧಾರಣೆಯ ಪ್ರವೃತ್ತಿಗಳನ್ನು ಬೆಳೆಸುವುದು. ಭಾರತದ ಪ್ರತಿಯೊಬ್ಬ ಪ್ರಜೆಗಳಲ್ಲಿ, ನಾಗರಿಕರಲ್ಲಿ ವೈಜ್ಞಾನಿಕ ಮನೋಭಾವನೆ ಹಾಗೂ ಸುಧಾರಣೆಯ ಪ್ರವೃತ್ತಿಗಳನ್ನು ಹಾಗೂ ಮಾನವೀಯತೆಯನ್ನು ಬೆಳೆಸ್ತಕ್ಕಂಥದ್ದು. ಟು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್, ಹ್ಯುಮ್ಯಾನಿಸಮ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರೆಫಾರ್ಮ್. ಅದೇ ರೀತಿ ಒಂಬತ್ತನೇದಾಗಿ ಸಾರ್ವಜನಿಕ ಸ್ವತ್ತನ್ನು ಸಂರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಟು ಸೇಫ್ಗಾರ್ಡ್ ದ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಟು ಎಬ್ಜ್ಯೂರ್ ವೈಲೆನ್ಸ್. ಹತ್ತನೇದಾಗಿ ರಾಷ್ಟ್ರವು ನಿರಂತರವಾಗಿ ಸಾಧನೆಯ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಉನ್ನತಿಗಾಗಿ ಶ್ರಮಿಸುವುದು ಸಹ ಭಾರತದ ರಾಜ್ಯ ಕ್ಷೇತ್ರದಲ್ಲಿರುವ ಭಾರತದ ಪ್ರಜೆಗಳ ಆದ್ಯ ಮೂಲಭೂತ ಕರ್ತವ್ಯವಾಗಿರುತ್ತದೆ. ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ in all spheres of individual and collective activity, so that the nation constantly rises to higher levels of endeavor and achievement. ಹನ್ನೊಂದನೇದಾಗಿ ಕೊನೆಯದಾಗಿ ಭಾರತದ ರಾಜ್ಯ ಕ್ಷೇತ್ರದಲ್ಲಿರುವ ಭಾರತದ ನಾಗರಿಕರು, ತಂದೆ, ತಾಯಿ ಅಥವಾ ಪೋಷಕರು ಸಂದರ್ಭಾನುಸಾರ 6 ರಿಂದ 14 ವಯಸ್ಸಿನ ತಮ್ಮ ಮಗುವಿಗೆ ಶಿಕ್ಷಣ ಪಡೆಯಲು ಅವಕಾಶಗಳನ್ನು ಒದಗಿಸುವುದು. ಹೂ ಈಸ್ ಎ ಪೇರೆಂಟ್ ಆರ್ ಗಾರ್ಡಿಯನ್ ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಎಡ್ಯುಕೇಷನ್ ಟು ಹಿಸ್ ಚೈಲ್ಡ್. ಹೀಗೆ ಭಾರತದ ಸಂವಿಧಾನದ 4ನೇ ಭಾಗದ 51A ನಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಪ್ರತಿಯೊಬ್ಬ ಭಾರತದ ಪ್ರಜೆಗಳಿಗೆ ಸಂವಿಧಾನಾತ್ಮಕವಾಗಿ ನೀಡಲಾಗಿರುತ್ತದೆ. ಕೇವಲ ಹಕ್ಕುಗಳನ್ನು ಪಡೆಯುವುದೇ ನಮ್ಮ ಗುರಿಯಾಗದೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದೂ ಸಹಿತ ನಮ್ಮೆಲ್ಲರ ಗುರಿಯಾಗಿರಲಿ, ನಮ್ಮ ಆದ್ಯ ಕರ್ತವ್ಯವಾಗಿರಲಿ ಎನ್ನುವ ವಿಷಯವನ್ನು ತಮಗೆ ತಿಳಿಸುತ್ತಾ, ಏಕೆಂದರೆ ದೇಶ ನಮಗೇನೋ ಕೊಟ್ಟಿದೆ ಎನ್ನುವುದಕ್ಕಿಂತಲೂ ದೇಶಕ್ಕಾಗಿ ನಾವೇನೋ ಕೊಟ್ಟಿದ್ದೇವೆ ಎನ್ನುವುದು ಭಾಳಷ್ಟು ಮುಖ್ಯವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಈ ಮೂಲಭೂತ
ಕರ್ತವ್ಯಗಳನ್ನು ನಾವೆಲ್ಲರೂ ಪಾಲಿಸುವುದು ಅತ್ಯಂತ ಸ್ಪಷ್ಟ. ಹಾಗೂ ಈ ಕರ್ತವ್ಯಗಳನ್ನು ನಾವೆಲ್ಲರೂ ಪಾಲಿಸಲೇಬೇಕು. ಪಾಲಿಸುವುದರೊಂದಿಗೆ ರಾಷ್ಟ್ರದ ಸಂವಿಧಾನಾತ್ಮಕವಾದ ಋಣವನ್ನು ನಾವೆಲ್ಲರೂ ತೀರಿಸಬೇಕಾಗಿದೆ. ಆದ್ದರಿಂದ ಈ ಸಂವಿಧಾನಾತ್ಮಕವಾಗಿ ಭಾರತದ ಪ್ರಜೆಗಳಿಗಿರುವ ಮೂಲಭೂತ ಕರ್ತವ್ಯಗಳ ಕುರಿತು ತಮ್ಮೊಂದಿಗೆ ನಾನು ಇವತ್ತು ಚರ್ಚಿಸಿದ್ದೇನೆ. ಈ ಒಂದು ಸಂಚಿಕೆಗೆ ನಾನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.